ನೀವು ಅಲ್ಲಿ ಕ್ಲಾಸಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಇಲ್ಲಿ ಇದು ಬಂದಲ್ಲ, ಸೊ ಅದಕ್ಕೆ ಸರ್ಗೆ ಹೇಳ್ಕೊಡ್ತೀನಿ ನಿಮಗೆಲ್ಲ. ಅಂದರೆ ನಿಮಗೂ ಯಾರಂತ ಗೊತ್ತಿಲ್ಲ ಸರ್, ಓಕೆ ಹೇಳ್ಕೊಡ್ತೀನಿ ಸರ್. ಇವರು ಸ್ವಲ್ಪ ರೆಸ್ಪೆಕ್ಟ್ ಮಾಡಿರಿ ಎಲ್ರು. ತುಂಬ ಅನುಭವ ಇದ್ದಾರೆ ಸರ್, ಎಲ್ಲ ನಿಮ್ಗೆ ಏನು ಬೇಕು ಗ್ರಂಥಾಲಯ ಬಗ್ಗೆ ಎಲ್ಲ ಹೇಳ್ಕೊಡ್ತಾರ. ನೀಟಾಗಿ ಕ್ಲಾಸ್ನಲ್ಲಿ ಏನು ಹೇಳಬೇಕು ಹೇಳ್ತಿದೆ. ಇಲ್ಲಿ ಲಕ್ಕುಂಡಿಯಲ್ಲಿ ನೀವು ಬಂದಿದ್ದೀರಿ, ಇದೊಂದು ಐತಿಹಾಸಿಕ ಸ್ಥಳ. ಇದನ್ನು ಚಾಲುಕ್ಯರು ಮತ್ತು ಹೊಯ್ಸಳರು ಇದನ್ನು ಕಟ್ಟಿರ್ತಕ್ಕಂಥ ಭಾರತದ ಪ್ರಾಚ್ಯ ವಸ್ತು ಏನಿದೆ ಇದೆಯಲ್ಲ, ಅದು ಇದೊಂದು ಸಹಯೋಗದಿಂದ ಇದೊಂದು ಸುಮಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ಇವೆಲ್ಲ ಜಗನಾಚಾರಿ ಕಟ್ಟಡ ಅಂತ ಕೂಡ ಕರೀತಾರೆ. ಕಲ್ಲಿನ ಶಿಲ್ಪಗಳೇನಿದಾವೆ ಇವು ಅವರು ಹೊಯ್ಸಳರು ಮತ್ತು ಚಾಲಕರು ಕೂಡ ಇವನ್ನೆಲ್ಲ ಶಿಲ್ಪಿಯನ್ನು ತಯಾರು ಮಾಡಿದ್ದಾರೆ. ಇದಕ್ಕೊಂದು ರೀಸನ್ ಏನಪ್ಪ ಅಂತಂದ್ರೆ, ಹಂಪಿ ನೀವೆಲ್ಲ ನೋಡಿದಿರಿ. ಹಂಪಿಯಲ್ಲಿ ಹೋದ್ರೆ ಗೊತ್ತಾಗ್ತದೆ. ದೇವರ ಮೂರ್ತಿಗಳನ್ನು ಏನು ಮಾಡ್ತಾರೆ, ಮೇಲೆ ಚೆಂಡು ಗಿಂಡು ಎಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ. ರೀಸನ್ ಏನು, ಎಲ್ಲೆಲ್ಲಿ ದೊಡ್ಡ ಮೂರ್ತಿಗಳದಾವು ಅದ್ರ ಕೆಳಗೆ ಬಂಗಾರವನ್ನು ಹುಗಿದಿಟ್ಟಿರ್ತಾರೆ. ಅದು ಇರಲಿ ಒಟ್ಟು ರಾಜವಂಶಸ್ಥರು ಏನು ಮಾಡ್ತಾರೆ, ಅಲ್ಲಿ ರಾಜ್ಯವನ್ನು ಆಳಿರ್ತಕ್ಕಂಥ ಸ್ಥಳದಲ್ಲಿ ಕಠಿಣ ಕಾಲದಲ್ಲಿ ಅದು ಸಂಪತ್ತನ್ನು ಉಪಯೋಗ ಮಾಡಿಕೊಂಡು ಸೋತಾಗ ಮತ್ತು ಆ ಸಂಪತ್ತನ್ನು ಯುಟಿಲೈಸ್ ಮಾಡಿಕೊಂಡು ಮುಂದೆ ಬರಬೇಕು, ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಪುನಃ ನಾವು ಸಂಗ್ರಹಿಸ್ಕೋಬೇಕನ್ನೋ ಸದುದ್ದೇಶದಿಂದ ಮಾಡ್ತಾರೆ. ಸೊ ಆ ಉದ್ದೇಶದಲ್ಲಿ ಎಲ್ಲ ಮೂರ್ತಿಗಳು ಭಗ್ನ ಆಗಿಬಿಟ್ಟಿರ್ತವೆ. ಅದೇ ರೀಸನ್ ಇಟ್ಕೊಂಡು ಎಲ್ಲರೂ ಏನು ಮಾಡ್ತಾರೆ, ಇವರು ಕಳ್ಳತನ ಏನು ಮಾಡ್ತಿರ್ತಾರಲ್ಲ, ಸೊ ಅದನ್ನು ಮೂರ್ತಿಗಳು ಏನು ಮಾಡ್ತಾರೆ, ಮೂರ್ತಿಯನ್ನು ವಿಘ್ನ ಮಾಡಿಬಿಡ್ತಾರೆ. ಸೊ ಈ ಒಂದು ರೀಜನ್ ಮುಂದೆ ಒಂದು ಕಲ್ಯಾಣಿ ಅಂತಕ್ಕಂಥ ಒಂದು ಬಾವಿ ಇದೆ ಸುಮಾರು. ಆ ಬಾವಿಗೆ 101 ಮೆಟ್ಲುಗಳಿದಾವೆ. ಇಲ್ಲಿ ಮುಂದೆ ಅಲ್ಲಿ ಹೋಗ್ತೀವಿ. ಸೊ ಹೆಚ್ಚಾಗಿ ಈಗೇನು ಬಾವಿಗಳದಾವಲ್ಲ, ಈ ಬಾವಿಗಳು ಅಲ್ಲೆಲ್ಲೇ ಏನು ಸಣ್ಣ ಸಣ್ಣ ಬಾವಿಗಳದಾವೆ, ಬಾವಿಯಲ್ಲಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಲಿಂಗ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜೈನರದ ಇದು ಮೇನ್. ಜೈನಿಸಮ್ ಅಂತ ನಾವೇಂತ ಜೈನ ಧರ್ಮದ ಒಂದು ಪ್ರಚಾರಕವಾಗಿ ಈ ಊರು ಒಂದು ಇದಾಗಿದೆ. ಸುಮಾರು ಸಾವಿರಾರು ವರ್ಷಗಳ ಹಿಂದೆನೂ ಕೂಡ ಈ ಲಕ್ಕುಂಡಿ ಅಂತಕ್ಕಂಥದ್ದು ಸಣ್ಣದಿದ್ದರೂ ಕೂಡ ಆವಾಗನ ನಗರ ಅಂತ ಒಂದು ಹೆಸರನ್ನು ಗಳಿಸಿಕೊಂಡರು. ಲಕ್ಕುಂಡಿ, ಲೋಕಿ ಗುಂಡಿ ಅಂತ ಕರೀತಾರೆ. ಶಾಸನಗಳಲ್ಲಿ ಏನಿದೆ, ಲೋಕಿ ಗುಂಡಿ ಅಂದ್ರೆ ಲಕ್ಕುಂಡಿ ಅಂತ ಯೂಶ್ವಲಿ ಆಡು ಭಾಷೆಯಲ್ಲಿ ಏನು ನಾವು ಕರಿತೀವಿ, ಲಕ್ಕುಂಡಿ ಅಂತ ಕರಿತೀವಿ. ಹೋಗೋರಿಗೆ ಬರೋರಿಗೆ ಆ್ಯಕ್ಚುಲಿ ಒಬ್ಬರು ಇಲ್ಲಿ ಗೈಡ್ ಇರಬೇಕು. ಸೊ ಅದಕ್ಕೆ ಇಲ್ಲ ಯಾರು. ಸೊ ಈಗ ಗೊತ್ತಿದ್ದ ಮಟ್ಟಿಗೆ ನಿಮಗೆ ಸ್ವಲ್ಪ ಇತಿಹಾಸ ನಿಮ್ಗೆ ಹೇಳ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಕ್ಲಾಸ್ನಲ್ಲಿ ಕೂಡ ಗದಗ ಬಗ್ಗೆ ನಾನು ಫಸ್ಟಿಗೆ ಗದಗ ಬಗ್ಗೆ ಏನೇನು ಇಂಪಾರ್ಟೆಂಟ್ ಪ್ಲೇಸ್ ಅದಾವು ಅವ್ನು ಹೇಳಿನ ಮುಂದೆ ಪಾಠ ಶುರು ಮಾಡ್ತಾರೆ. ತೊಂದರೆ ಇಲ್ಲ.